ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಪಾವಗಡ ಪಟ್ಟಣದ ಟೋಲ್ಗೇಟ್ ಬಳಿ ಇರುವ ಅಂಬೇಡ್ಕರ್ ಪುತ್ಥಳಿ ಬಳಿ ಪಾವಗಡ ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಆಚರಿಸಲಾಯಿತು. ಮಾಜಿ ಶಾಸಕರಾದ ಕೆ.ಎಂ. ತಿಮ್ಮರಾಯಪ್ಪ ಅಂಬೇಡ್ಕರ್ ಅವರನ್ನ ಕುರಿತು ಮಾತನಾಡಿದ್ದಾರೆ. ಆಶಯವನ್ನು ಈಡೇರಿಸತಕ್ಕಂಥ ಒಂದು ಕೆಲಸವನ್ನು ಸರ್ಕಾರಗಳು ಮಾಡಬೇಕಂತ ಬಿಟ್ಟು ಹೇಳಿ ನಾವು ಬಹಳ ದಿನಕ್ಕೆ ಒತ್ತಾಯ ಮಾಡ್ಕೊಂಡು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ದಿನದ ಒಂದು ಸಂಪ್ರದಾಯ ಎಂದೂ ಸಹ ಈ ರೀತಿಯಾದಂಥ ಒಂದು ಪ್ರತ್ಯೇಕವಾಗಿ ಜಯಂತಿಗಳನ್ನು ಆಚರಣೆ ಮಾಡ್ತಕ್ಕಂಥ ಅವಕಾಶ ಇರಲಿಲ್ಲ. ಸರ್ಕಾರ ಜೊತೆಯಲ್ಲಿ ಎಲ್ಲರೂ ಒಟ್ಟಿಗೆ ಮಾಡ್ತಕ್ಕಂಥ ಅವಕಾಶಗಳು ಇದ್ದು, ಸರ್ಕಾರದ ಒಂದು ದ್ವಂದ್ವ ನಿರ್ಣಯದಿಂದ ಇವತ್ತು ರಾಜ್ಯದಲ್ಲಿ ದಲಿತ ಸಂಘಟನೆಗಳಿರ್ಬೋದು, ಒಳ ಮೀಸಲಾತಿ ಹೋರಾಟ ಸಮಿತಿಗಳಿರ್ಬೋದು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಇವತ್ತು ಒಂದು ಬೇರೆ ಬೇರೆ ರೀತಿಯ ತೀರ್ಮಾನವನ್ನು ತೆಗೆದುಕೊಂಡು ಅಂಬೇಡ್ಕರ್ ಅವ್ರಿಗೂ ಮತ್ತು ಬಾಬು ಜಗಜೀವನರಾಮ್ಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಿವೃತ್ತ DDPU ಬಸವಲಿಂಗಪ್ಪ ಮಾತನಾಡಿದ್ದಾರೆ. ಈ ಸೌಹಾರ್ದವಾಗಿ ಇದನ್ನು ಬಗೆಹರಿಸಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಇದು ಆದಷ್ಟು ಎಳೆಯಿದೆ, ಅತಿ ಶೀಘ್ರವಾಗಿ ಇದಕ್ಕೆ ಒಂದು ಮುಕ್ತಾಯವನ್ನು ಆಡಬೇಕು ಅಂತ ಗೌರವಾನ್ವಿತ ಸರ್ಕಾರವನ್ನು ಕೇಳ್ಕೊಳ್ತಾ ಇದ್ದೇವೆ. ಹಾಗಾಗಿ ಜೈ ಭೀಮ್. ಸಭಾ ತಾಲೂಕು ಘಟಕ ಹಾಗೂ ಪಾವಗಡ ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಈ ದಿನ ಅಂಬೇಡ್ಕರ್ ಪ್ರತಿಮೆ ದಿನ ನಾವು ಒಂದು ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇನ್ನು ದಲಿತ ಜಾಗೃತಿ ಸಮಿತಿ ವತಿಯಿಂದ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾವ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಪಾವಗಡ ಪಟ್ಟಣದ ಟೋಲ್ಗೇಟ್ ಬಳಿ ಇರುವ ಅಂಬೇಡ್ಕರ್ ಪುತ್ಥಳಿ ಹತ್ತಿರ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ DJS ಮುಖಂಡ ನಾರಾಯಣಪ್ಪ ಮಾತನಾಡಿದ್ದಾರೆ. ಇವತ್ತೊಂದು ದಿನ ವಿಶ್ವನೇ ಕೊಂಡಾಡೋಂಥ ದಿನ. ನಮ್ಮ ಎರಡು ಕಣ್ಣುಗಳು ಆದಂತಹ ಬಾಬು ಜಗಜೀವನ್ ರಾಮ್ ಸಾಹೇಬರು ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ದಿನಾಚರಣೆಯನ್ನು ಇವತ್ತು ನಾವು ಇಡೀ ನಮ್ಮ ತಾಲೂಕಿನಾದ್ಯಂತನ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವು ಇವತ್ತೊಂದು ದಿನ ನಮ್ಮ ತಾಲೂಕಿನಲ್ಲಿ ಹಲವಾರು ಸಂಘಟನೆಯವರೆಲ್ಲರೂ ಸಹ ಇವತ್ತು ಇದರಲ್ಲಿ ಭಾಗವಹಿಸಿ ತುಂಬ ವಿಜೃಂಭಣೆ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಏನು ದಲಿತ ಸಮುದಾಯ ಇದೆಯೋ ಆ ದಲಿತ ಸಮುದಾಯ ಅಂದ್ಕೊಂಡಿರೋ ರೀತಿಯಲ್ಲಿ ಇವತ್ತಿನವರೆಗೂ ಕಾರ್ಯಗತ ಆಗ್ತಾ ಇಲ್ಲ. ಯಾಕಪ್ಪ ಅಂದರೆ ಸರ್ಕಾರಗಳು ಆರಿ ಮಟ್ಟದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾವೆ. ಯಾಕಪ್ಪ ಅಂದರೆ ಇವತ್ತೊಂದು ದಿನ ನಮ್ಮ ಬಾಬಾ ಸಾಹೇಬರು ಭೂಮಿ ತಾಯಿಯ ಮಡ್ಲನ್ನು ಸೇರಿಕೊಂಡು 70 ವರ್ಷಗಳಾಗ್ತಾ ಇದೆ. ಆ 70 ವರ್ಷಗಳಾದ್ರೂ ಅವರ ಆಚಾರ ವಿಚಾರಗಳನ್ನು ಎಲ್ಲರೂ ಬುದ್ಧಿಜೀವಿಗಳು, ಪ್ರೊಫೆಸರ್ಸು, ಪ್ರತಿಯೊಬ್ಬರೂ ಎಲ್ಲರೂ ಸಹ ಅವರ ಒಂದು ತತ್ವ ಸಿದ್ಧಾಂತ, ಅವರ ಇತಿಹಾಸವನ್ನು ಅವರು ಸಾರ್ತಾ ಇದ್ದಾರೆ. ಆದರೆ ನಮಗೆ ಇವತ್ತಿನವರೆಗೂ ಅವ್ರು ಏನು ಸಾರ್ತಾ ಇದ್ದಾರೋ ನಾವುಗಳು ಇವತ್ತೇನಿದೆಯೋ ನಮ್ಮ ಪೀಳಿಗೆಗಳು ನಾವು ಮೈಗೂಡಿಸ್ಕೊಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಪಾವಗಡ ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ಅವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ತಾಲೂಕು ಆಡಳಿತ ವತಿಯಿಂದ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಅಂಬೇಡ್ಕರ್ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ತಹಶೀಲ್ದಾರ್ ವೈರವಿ ಮತ್ತು EO ಮಧುಸೂದನ್, ಪಾವಗಡ ಪೊಲೀಸ್ ಠಾಣಾ CPI ಸುರೇಶ್ ಹಾಗೂ ರೈತ ಸಂಘದ ಅಧ್ಯಕ್ಷರಾದ G ನರಸಿಂಹರೆಡ್ಡಿ ಮತ್ತು ಪುರಸಭೆಯ ಮುಖ್ಯಾಧಿಕಾರಿ ಜಾಫರ್ ಶರೀಫ್, CDPO ಸುನೀತಾ, BEO ರೇಣುಕಮ್ಮ ಸೇರಿದಂತೆ ಇತರೆ ಅಧಿಕಾರಿಗಳು ಮತ್ತು ಮುಖಂಡರುಗಳು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಈ ವೇಳೆ ಪ್ರೊಫೆಸರ್ ಗೋವಿಂದ ರಾಯ್ ಅವರು ಅಂಬೇಡ್ಕರ್ ಚಿಂತನೆಯ ಬಗ್ಗೆ ಮಾತನಾಡಿದ್ದಾರೆ. ಮನುಷ್ಯನನ್ನಾಗಿ ನೋಡದೇ ಇದ್ರೆ ಅದು ಮಾನವೀಯ ಸಮಾಜವೇ ಅಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ಅನೇಕ ಮಹನೀಯರು, ಪಂಪನಂತಹ ಕವಿಯನ್ನು ಕೂಡ ಒಳಗೊಂಡ ಹಾಗೆ. ಪಂಪ 10ನೇ ಶತಮಾನದ ಕನ್ನಡದ ಆದಿ ಕವಿ ಒಂದು ಮಾತನ್ನು ಬರೀತಾರೆ, ಆಗ ಮಾನವ ಜಾತಿ ತಾನೊಂದವರಂ ಅಂತೇಳಿ. ಅಂದ್ರೆ 10ನೇ ಶತಮಾನದಲ್ಲಾಗಲೇ ಎಷ್ಟು ಮಟ್ಟಿಗೆ
ಜಾತಿ ತನ್ನ ಪ್ರಭಾವವನ್ನು ಬೀರಿತ್ತು ಅನ್ನುವಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಆದ್ರೆ 12ನೇ ಶತಮಾನದಲ್ಲಿ ವಚನಕಾರರು ಎಲ್ಲರನ್ನೂ ಕೂಡ ಒಂದು ತೆಕ್ಕೆಗೆ ಕಸ ಗುಡಿಸುವಂತಹ ಕಾರ್ಯವನ್ನು ಮಾಡತಕ್ಕಂಥ ಸತ್ಯಕ್ಕೂ ಕೂಡ ಕಲ್ಯಾಣದ ಬೀದಿಯನ್ನು ಬಿಡಿಸ್ತಕ್ಕಂಥ ಒಬ್ಬ ಸತ್ಯಕ್ಕೂ ಕೂಡ ಮುಖ್ಯನೇ. ಪಟ್ಟಣದ ಬ್ರೈಟ್ ಫ್ಯೂಚರ್ ಕಂಪ್ಯೂಟರ್ ಕೇಂದ್ರದಲ್ಲಿ ನಳಿನ ಟ್ಯುಟೋರಿಯಲ್ ಅವರಿಂದ ಹಮ್ಮಿಕೊಂಡಿದ್ದ ಬೇಸಿಗೆ ಶಿಬಿರದಲ್ಲಿ ಅಂಬೇಡ್ಕರ್ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನವೆಂಬರ್ ತಿಂಗಳ 26ನೇ ದಿನದಂದು ಜೈ ಅಂಬೇಡ್ಕರ್, ಜೈ ಅಂಬೇಡ್ಕರ್, ಜೈ ಅಂಬೇಡ್ಕರ್. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಿಗೆ ನೋಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.